ಸರ್ ನಾವ್ಯಾರು ಏರ್ಪೋರ್ಟ್ ನಲ್ಲಿ ಬಂದು ಏನ್ ದಿನ ಕುತ್ಕೊಂಡವ್ರಲ್ಲ. ಇವ್ರು ಹೇಳ್ತಕ್ಕಂಥದ್ದು ಏನು ಅಂದ್ರೆ ಸೈಡ್ ಪಿಕಪ್ನವರು ನಮ್ಗೇನೋ ತೊಂದರೆ ಮಾಡ್ತಿದ್ರು ಅದರಿಂದ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಸರ್ ಸೈಡ್ ಪಿಕಪ್ 25ರಿಂದ 30 ಜನ ಇದ್ದಾರೆ, ಅವ್ರನ್ನ ಕಡಿವಾಣ ಹಾಕಕ್ ಆಗೋದಿಲ್ಲ. 15,000 ಜನ ಚಾಲಕರ ಹೊಟ್ಟೆ ಮೇಲೆ ಹೊಡಿತಾರೆ. ಈಗ ಇಷ್ಟು ತಾಕತ್ತಿದೆ ನಿಮ್ಗೆ, ಸೈಡ್ ಪಿಕಪ್ ಅವ್ರನ್ನ ನಿಲ್ಸಕ್ ಆಗೋದಿಲ್ಲ. ಸೈಡ್ ಪಿಕಪ್ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು BL ನವರ ಕುತಂತ್ರದಿಂದ. ಮತ್ತೆ ಇವ್ರು ಇವತ್ತು ಇವ್ರೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ OHM ಮತ್ತೆ ಕ್ವಿಕ್ ರೈಡ್ ಅನ್ನೋ ಕಂಪನಿಗಳಿಗೆ ಪಾರ್ಕಿಂಗ್ ಅನ್ನ ಕೊಟ್ಟಿದ್ದಾರೆ. ಅವರಿಂದ ಅಪಾರ್ಟ್ಮೆಂಟ್ಸ್ ದುಡ್ಡು ಎಲ್ಲವನ್ನ ತಗೊಂಡಿದ್ದಾರೆ. ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ನವರು ಈಗ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ, ಬಿಸ್ನೆಸ್ ಇಲ್ಲ. ಈ 15,000 ಜನನ ಹೊರಗಡೆ ಹಾಕಿದ್ರೆ ಅವ್ರಿಗೆ ಬಿಸ್ನೆಸ್ ಸಿಗುತ್ತೆ, ಇವ್ರಿಗೆ ನ್ಯಾಯ ಸಿಗುತ್ತೆ ಅನ್ನೋದು ಇವರ ಒಂದು ಕುತಂತ್ರಿತನ. ಅದಕ್ಕೆ ಏನ್ ಮಾಡಿದ್ದಾರೆ, T1 ನಲ್ಲಿ ಈ ಕೆಲಸ ಮಾಡಿದ್ರೆ T2 ನಲ್ಲಿ ಒಳಗಡೆ ಹೋಗಿ ಆಚೆ ಬರ್ಬೇಕಾದ್ರೆ 100 ರೂಪಾಯಿ ಕೊಟ್ಟೆ ಬರ್ಬೇಕಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ. ಯಾಕಂದ್ರೆ ಪರ್ಸನಲ್ ಪಿಕಪ್ ವೆಹಿಕಲ್ಸ್ ಸಿಟಿ ಒಳಗಡೆ ಬರೋದ್ ಬೇಡ, ಏರ್ಪೋರ್ಟ್ ಬರೋದ್ ಬೇಡ, ಆ ಗಾಡಿಗಳಿಗೆ ಬಿಸ್ನೆಸ್ ಕೊಡೋಣ ಅನ್ಬಿಟ್ಟು ಕಂಪನಿಗಳಿಗೆ ಟೈಅಪ್ ಆಗಿ ಟ್ಯಾಕ್ಸಿಗಳಿಗೆ ಅಲ್ಲಿ ಏರ್ಪೋರ್ಟ್ ಮುಂದೆ ಬಂದು ಪಿಕಪ್ ಮಾಡಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿಬಿಟ್ಟಿದ್ರು. ಅವ್ರೇನಂದ್ರೆ P4 ಅಂತ ಒಂದು ಪಾರ್ಕಿಂಗ್ ಸಪರೇಟ್ ಒಂದು ವ್ಯವಸ್ಥೆ ಇದೆ ಈ ಎಲ್ಲೋ ಬೋಟ್ ಅಂತ, ಅಲ್ಲಿ ಹೋಗ್ಬೇಕಂದ್ರೆ ಅದೊಂದು 400 ಮೀಟರ್ ಇರೋದ್ರಿಂದ ಇವರಿಗೆ ಮತ್ತೆ ಇವ್ರ ಪ್ಯಾಸೆಂಜರ್ ಯಾರು ಇರ್ತಾರೆ ಅವ್ರಿಗೂ ಕಷ್ಟ ಆಗ್ತದೆ ಅಂತ ಹೇಳ್ಬಿಟ್ಟು ಇವ್ರದಿದೆ. ಬಟ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ P4 ಎಕ್ಸ್ಕ್ಲೂಸಿವ್ ಇವ್ರಿಗೋಸ್ಕರ ಇದು ಮಾಡಿದೀವಿ, ಅಲ್ಲೇ ಹೋಗಬೇಕು ಅಂತ. ಮತ್ತೆ ಇನ್ನೊಂದು ಏರ್ಪೋರ್ಟ್ ಅವ್ರು ಏನಂದ್ರೆ ಈ ಎಕ್ಸಿಟ್ ಮತ್ತೆ ಒಳಗಡೆ ಹೋಗೋ ರೋಡ್ಗಳೇನಿದೆ ರೋಡ್ ಸೈಡ್ ಎಲ್ಲ ಪಾರ್ಕ್ ಮಾಡ್ತಾ ಇದ್ದಾರೆ. ಸೊ ಅದು ಕಷ್ಟ ಆಗ್ತಾ ಇದೆ ಅಂತ ಅಲ್ಲಿ ಕ್ಲಿಯರ್ ಮಾಡಬೇಕಂತ ಹೇಳ್ಬಿಟ್ಟು ಅವ್ರು